ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಕೊಲ್ಲಾಪುರಿ ದಾಲ್ ಅಥವಾ ಖಾರದ ತವಿ ಹೆಂಗೆ ಮಾಡೋದನ್ನು ಕಲ್ಕೊಳ್ಳೋಂತ ಬರ್ರಿ, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಕೊಲ್ಲಾಪುರಿ ದಾಲ್ ಅಥವಾ ಇದು ಖಾರದ ತವಿ ಮಾಡಲಿಕ್ಕೆ ಮತ್ತು ಸ್ಟ್ರಾಂಗ್ ಮತ್ತು ಟೇಸ್ಟಿಯಾಗಿ ಮಾಡಲಿಕ್ಕೆ ತೊಗರಿಬೇಳೆನ ಒಂದು ಮೊದಲೇ ನಾವು ಕುಕ್ಕರು ಇಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿವಿ. ಇದ್ರ ಜೊತೆಗೆ ಇದಕ್ಕೆ ಹಾಕಲಿಕ್ಕೆ ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಜಜ್ಜಿ ಇಟ್ಕೊಂಡಿದ್ವಿ. ಮತ್ತು ಹಸಿಮೆಣ್ಸಿಕಾಯಿ ಸ್ವಲ್ಪ ಹೆಚ್ಚಿಟ್ಕೊಂಡಿವಿ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಇದ್ರ ಜೊತೆಗೆ ಇಟ್ಕೊಂಡಿವಿ. ಇದ್ರ ಜೊತೆಗೆ ಉಪ್ಪು, ಮನೆಯಲ್ಲಿ ಮಾಡಿದಂಥ ಮಸಾಲೆ ಪದಾರ್ಥ, ಖಾರದ ಪುಡಿ, ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಏಲಕ್ಕಿ ಮತ್ತು ಜಾಯಿಪತ್ರೆನ ಇದಕ್ಕೆ ಬೇಕಾಗುತ್ತೆ. ಇದು ಪ್ರೊಸೆಸ್ನ ಹೆಂಗೆ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಣಂತ. ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಮತ್ತು ನಾ ಈ ವಿಡಿಯೋ ಎಂಡಿಗೆ ಹೇಳ್ಬೇಕಂದ್ರೆ ತಾವು ವಿಡಿಯೋ ಪೂರ್ತಿ ನೋಡೋಕೆ ಹೋಗ್ಬಿಟ್ಟಿರ್ತೀರಿ. ಹೀಗಾಗಿ ಸಬ್ಸ್ಕ್ರೈಬ್ ಮಾಡೋದು ಹೋಗ್ಬೇಡ್ರಿ ಪ್ಲೀಸ್. ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ಮತ್ತು ನಮ್ಮ ಅಣ್ಣ ತಾವು ಯಾರ್ಯಾರು ನೋಡ್ಲಿಕ್ಕಿರ್ತೀರೋ ಸಬ್ಸ್ಕ್ರೈಬ್ ಮಾಡಲಾರ್ದೆ ಮುಂದಕ್ಕೆ ಹೋಗ್ಬೇಡ್ರಿ. ಇದರಿಂದ ಸಬ್ಸ್ಕ್ರೈಬ್ ಮಾಡೋದು ಫುಲ್ ಫ್ರೀ ಆಗಿರುತ್ತೆ. ತಾವು ಇದಕ್ಕಾಗಿ ಯಾವುದೇ ರೀತಿಯ ಫೀಸ್ ಕಟ್ಟಬೇಕಾಗಿಲ್ಲ. ಹೀಗಾಗಿ ಈ ವಿಡಿಯೋ ನೋಡ್ತಾ ತಾವು ಸಬ್ಸ್ಕ್ರೈಬ್ ಮಾಡಿದ್ರೆ ಭಾಳ ಉಪಯೋಗ ಆಗುತ್ತೆ ಅಂತ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ. ಬರ್ರಿ ಈ ಕೊಲ್ಲಾಪುರ ದಾಲ್ನ ಹೆಂಗೆ ಮಾಡೋಂತ ಪ್ರಾರಂಭ ಮಾಡೋಣಂತ. ಇದಕ್ಕೆ ನಾವು ಖಾರದ ತವಿ ಅಂತ ಅಂತೀವಿ ಉತ್ತರ ಕನ್ನಡದಾಗ. ಅದನ್ನ ಕೊಲ್ಲಾಪುರ ದಾಲ್ ಅಂತಂದು ಹೋಟೆಲ್ನಾಗೆಲ್ಲ ಕೊಡ್ತಾರೆ. ಬರ್ರಿ ಮಾಡೋಣ, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ಈ ಕಡಾಯಿ ಒಳಗೆ ಒಂದು 4 ಚಮಚದಷ್ಟು ಒಳ್ಳೆಣ್ಣೆ ಹಾಕ್ಕೊಡ್ರಿ. ಇದು ಸರಿಯಾಗಿ ಕಾಯಿಲಿ. ಇದು ಕಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಇದು ಕಾಯಿಲೆ ಅದ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ರಿ. ಈಗ ಜೀರಿಗೆ ಹಾಕ್ರಿ. ಈಗ ಸ್ವಲ್ಪ ಅಷ್ಟು ಪುಡಿ ಹಾಕ್ರಿ. ರುಚಿ ತಕ್ಕಷ್ಟು ಅಷ್ಟು ಪುಡಿ ಹಾಕ್ರಿ. ಅದಕ್ಕೆ ಏಲಕ್ಕಿ ಒಂದು 4-5 ಏಲಕ್ಕಿ ಹಾಕ್ರಿ. ಅದ್ರಾಗ ಸ್ವಲ್ಪ ಜಾಯಿಪತ್ರೆ ಹಾಕ್ರಿ. ಈಗ ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಹಿಂಗೆ ಹಾಕ್ಬಿಡಿ. ಇದ್ರೊಳಗೆ ಸ್ವಲ್ಪ ಸ್ಲೋ ಮಾಡ್ಕೊರಿ. ಫ್ಲೇಮ್ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಡ್ರಿ. ಹಿಂಗೆ ಹಾಕ್ಕೊಂಡು ಈಗ ಕುಟ್ಟಿಟ್ಕೊಂಡಂಥ ಹಸಿ ಶುಂಠಿ ಹಾಕ್ರಿ. ಹಸಿ ಶುಂಠಿ ಹಾಕ್ಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕ್ರಿ. ಹಾಕಿ ಸ್ವಲ್ಪ ಸುಲಭವಾಗಿ ಬೇಯಲಿದೆ. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು. ಅಲ್ಲಿ ಬಂತಂದ್ರೆ ಕೆಂಪು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ ನಂತರ ಕೆಂಪು ಮೆಣಸಿನ್ಕಾಯಿ ಹಾಕಿರಿ. ಬ್ಯಾಡಗಿ ಮೆಣಸಿನ್ಕಾಯಿ ಈಗ ನಾವು ಸ್ವಲ್ಪ ಚಲೋತ್ತಕ್ಕೆ ಹೇಳ್ಕೊಡ್ರಿ. ಈಗ ಹಸಿಮೆಣ್ಸಿಕಾಯಿ ಸ್ವಲ್ಪ ಹೆಚ್ಚಿಟ್ಕೊಂಡಂಥ ಹಸಿಮೆಣ್ಸಿಕಾಯಿ ಹಾಕಿರಿ. ಉದ್ದುದ್ದು ಹೆಚ್ಚಿಟ್ಕೊಂಡಿರ್ಬೇಕು. ಇದನ್ನು ನೀವು ಸ್ವಲ್ಪ ಯಾರು ಖಾರ ಬೇಡ ಅನ್ನೋದು ಸ್ವಲ್ಪ ಸ್ಕಿಪ್ ಮಾಡ್ಕೋಬೋದು ಬೇಕಾದ್ರೆ. ಅದು ಸ್ವಲ್ಪ ಇದು ಕೊಲ್ಲಾಪುರಿ ದಾಲ್ ಅಂದರೆ ಸ್ವಲ್ಪ ಇದಕ್ಕೆ ಖಾರ ಆಗಿರ್ಬೇಕು, ಅಂದ್ರೆ ರುಚಿ ಇದೆ. ಈಗ ನಮ್ಮ ಉತ್ತರ ಕರ್ನಾಟಕದಾಗ ಇದನ್ನು ಖಾರದ ತವಿ ಅಂತ ಅಂತೀವಿ. ಇದೆಲ್ಲ ವಿಶೇಷವಾಗಿ ರೈತರ ಮನೆಯೊಳಗಂತೂ ಭಾಳ ಇದನ್ನು ಭಾಳ ಚಲೋ ಮಾಡಿರ್ತಾರೆ. ಅದನ್ನ ಅತ್ಯಂತ ರುಚಿಕಟ್ಟಾಗಿರ್ತದೆ. ಈಗ ಇದು ಸರಿಯಾಗಿ ಬೇಯಲಿದೆ. ಸರಿಯಾಗಿ ಬೇಯಿದ ನಂತರ ಟೊಮೆಟೊ ಹಾಕ್ರಿ. ಇದಕ್ಕೆ ಈಗ ನೋಡಿ ಸ್ವಲ್ಪ ಉಳ್ಳಾಗಡ್ಡೆ ಹಾಕ್ರಿ. ಇದಕ್ಕೆ ಉಳ್ಳಾಗಡ್ಡೆ ಸ್ವಲ್ಪ ಚಲೋತ್ನ ಬೇಕೊಳ್ಳಿ. ಉಳ್ಳಾಗಡ್ಡೆ ಪೂರ್ತಿ ಸಣ್ಣ ಆಗ್ಬಾರ್ದು, ಪೂರ್ತಿ ಉದ್ದ ಆಗ್ಬಾರ್ದು. ಸ್ವಲ್ಪ ಮೀಡಿಯಮ್ ಹೆಚ್ಚಿಟ್ಕೊಂಡು ಹಾಕಿರ್ಬೇಕು. ಅದಕ್ಕೆ ಇದು ಎಲ್ಲ ಮಿಶ್ರಣ ಚಲೋತ್ನಾಗ ಇದು ಬೇಯಿದೆ.
ಈಗ ನೋಡಿ ಫ್ರೆಂಡ್ಸ್, ಈಗ ಇದು ಪೂರ್ತಿ ಬ್ರೌನ್ ಕಲರಿಗೆ ಬಂದದಾಗೆಲ್ಲ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ. ಈಗ ಇದಕ್ಕೆ ಮೊದಲೇ ಬೇಯಿಸಿ ಇಟ್ಕೊಂಡಂಥ ತೊಗರಿಬೇಳೆಯನ್ನು ಕುದಿಸಿಟ್ಕೊಂಡಿರ್ಬೇಕು, ಅದನ್ನು ಇದ್ರೊಳಗೆ ಹಾಕಿರೋದಕ್ಕೆ ಈ ದಾಲ್ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪನಾಗೆ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಎಲ್ಲ ರೀತಿ ಮಸಾಲೆ ಪದಾರ್ಥಗಳನ್ನ ಹಾಕೊಂಡಂತೆ ಚಲೋತ್ನಾಗೆ ಸ್ವಲ್ಪ ಕುದಿ ಬರಲಿ, ಸ್ವಲ್ಪ ನೀರು ಹಾಕಿರೋದಕ್ಕೆ. ಈಗ ಅದು ಸ್ವಲ್ಪ ನೀರು ಮಿಕ್ಸ್ ಮಾಡಿರಿ. ಇದಕ್ಕೆ ಈಗ ಮಸಾಲೆ ಹಾಕಿರಿ. ಮನೆಯೊಳಗೆ ಮಾಡಿ ಇಟ್ಕೊಂಡಂತ ಯಾವುದೇ ರೀತಿ ಮಸಾಲೆ ಹಾಕಿ ನಡೀತಾ. ಅದಕ್ಕೆ ಸಾಂಬಾರು ಮಸಾಲೆ ಇದು ಹಾಕಿರಿ, ಅದಕ್ಕೆ ಭಾಳ ರುಚಿಯಾಗುತ್ತೆ. ಈಗ ನಂತರ 1-2 ಚಮಚದಷ್ಟು ಖಾರ ಪುಡಿ ಹಾಕಿರಿ. ಖಾರ ಪುಡಿ ಕರೆಕ್ಟ್ ನಡೀತದೆ. ಸ್ವಲ್ಪ ಸ್ಪೈಸಿ ಬೇಕಂದ್ರೆ ಸ್ವಲ್ಪ 1-2 ಚಮಚ ಹೆಚ್ಚಿಗೆ ಹಾಕ್ಕೊಡ್ರಿ. ಈಗ ಇದ್ರೊಳಗೆ ಬೆಲ್ಲ ಹಾಕ್ಕೊಂಬಿಡ್ರಿ. ಬೆಲ್ಲ ಹಾಕ್ಕೊಡ್ರಿ. ನಂತರ ಬೆಲ್ಲದ ನಂತರ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಡ್ರಿ. ಅದಕ್ಕೆ ನಿಮ್ಮ ಅಳತೆ ತಗೋಷ್ಟು ಉಪ್ಪು ನೋಡಿ ಹಾಕ್ಕೋಬೇಕು. ಅದಕ್ಕೆ ನಾವು 1-2 ಚಮಚದಷ್ಟು ಉಪ್ಪು ಹಾಕಿ ಅದಕ್ಕೆ ಇದನ್ನು ಸ್ವಲ್ಪ ಚಲೋತ್ನಾಗ ಕೈ ಆಡಿಸ್ಕೊಂಡು ಇದನ್ನು ಕುದಿ ಬರೋದಕ್ಕೆ ಬಿಡಬೇಕು. ಇದನ್ನು ಸರಿಯಾಗಿ ಕೈ ಆಡಿಸ್ಕೊಡ್ರಿ. ಚಲೋತ್ನಾಗ ಕುದಿ ಬರುತ್ತಾನೆ ಬಿಡಬೇಕು. ಅದನ್ನು ಯಾಕಂದ್ರೆ ಯಾವುದೇ ರೀತಿ ಸಾಂಬಾರು ಪದಾರ್ಥ ಆಗಲಿ, ಸಾರಾಗಲಿ ಅಥವಾ ದಾಲ್ ಆಗಲಿ ರುಚಿ ಬರ್ಬೇಕಂದ್ರೆ 1000 ಕುದಿ ಕುದಿಬೇಕಂತ. 1000 ಕುದ್ದು ಸಾರು ಅಥವಾ ಸಾಂಬಾರು ಅಥವಾ ದಾಲ್ ಅದು ಭಾಳ ರುಚಿಯಾಗಿರ್ತಂತೆ. ಈಗ ಚಲೋತ್ನಾಗ ಕುದಿಲಿಕ್ಕೆ ಬಿಡೋಣಂತ. ಅದೇ ಥರ ಸ್ವಲ್ಪ ಇದನ್ನು ಪಾಸ್ ಮಾಡೋಣ ವಿಡಿಯೋನ. ಈ ಕುದಿ ಬರ್ಲಿಕ್ಕೆ ಸ್ವಲ್ಪ ಪ್ರಾರಂಭ ಆಗೈತೆ ನೋಡಿರಿ ಫ್ರೆಂಡ್ಸ್. ಆಗಿದೆ ಕುದಿ ಬರಲಿಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಇದನ್ನು ಫ್ರೆಂಡ್ಸ್ ನೋಡಿ, ಚಲೋತ್ನಾಗ ಕುದಿ ಬರ್ಲಿಕ್ಕೆ ಇದೆ. ಈ ಹೆಚ್ಚು ಕುದಿಯೋದ್ರಿಂದ ರುಚಿ ಭಾಳ ಬರುತ್ತೆ. ಇದಕ್ಕೆ ಇನ್ನೂ ಸ್ವಲ್ಪ ಚಲೋತ್ನಾಗ ಕುದಿಲಿದೆ. ಈಗ ಇದಕ್ಕೆ ಸ್ವಲ್ಪ ರುಚಿ ಬರಲಿಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ರಿ ಅಥವಾ ಬೆಣ್ಣೆ ಹಾಕ್ಕೊಂಬಿಡ್ರಿ. ಇಲ್ಲ ನಾವು ಅಮೂಲ್ ಬೆಣ್ಣೆ ಹಾಕ್ಕೊಂಡಿವಿ ನಾವು. ಇದಕ್ಕೆ ಸ್ವಲ್ಪ ಕೈ ಆಡಿಸ್ರಿ. ಅದನ್ನು ಅಮೂಲ್ ಬೆಣ್ಣೆ ಮತ್ತು ಒಂದಗಡೆ ಕೆಳಗಡೆ ಹೋಗ್ಬಿಡ್ತದೆ. ಅಮೂಲ್ ಬೆಣ್ಣೆ ಸ್ವಲ್ಪ ಹಾಕೋದ್ರಿಂದ ಏನಾಗುತ್ತೆ, ಸ್ವಲ್ಪ ರುಚಿ ಬರುತ್ತಿದೆ. ಆಮೇಲೆ ಇವು ಖಾರ ಗೀರ ಭಾಳ ಯಾರು ತಿನ್ನಂಗಿಲ್ಲ ಅವ್ರಿಗೂ ಒಂದು ರೀತಿ ರುಚಿಕಟ್ಟಾಗಿ ಬರ್ತದೆ. ನಂತರ ಇದು ಸ್ವಲ್ಪ ಕೊಲ್ಲಾಪುರದಲ್ಲಿ ಏನಾಗುತ್ತೆ, ಸ್ವಲ್ಪ ಖಾರ ಆಗಿರುತ್ತೆ. ಖಾರ ಇದ್ದರೆ ಭಾಳ ರುಚಿ ಇದೆ. ಇದು ನೀವು ರೈಸ್ ಜೊತೆಗೆ ಅಥವಾ ನೀವು ಚಪಾತಿ, ಬಕ್ರಿ ಅಥವಾ ರೊಟ್ಟಿ ಅದ್ರ ಜೊತೆಗೆ ಅದು ತಿಂದರೂ ಬರುತ್ತಿದೆ. ರೈಸ್ ಜೊತೆಗೆ ಅಂತೂ ಭಾಳ ಒಳ್ಳೆ ಕಾಂಬಿನೇಷನ್ ಇದೆ. ಇದನ್ನೀಗ ಊಟಕ್ಕೆ ಹಾಕ್ಕೊಂಡು ಬಡಿಸ್ಕೊಂಡು ನೋಡೋಣಂತೆ ಬರ್ರಿ ಫ್ರೆಂಡ್ಸ್. ನೋಡಿ, ಈಗ ನಮ್ಮ ತಾಯಿಯವರಿಗೆ ತಾಟ್ ರೆಡಿ ಮಾಡ್ರೆ. ಇದು ರೊಟ್ಟಿ ಅಥವಾ ಬಕ್ರಿ, ಅನ್ನ ಮತ್ತು ಪಚಡಿ ಮತ್ತು ಹೀರೆಕಾಯಿ ಪಲ್ಯ ಮಾಡ್ರೆ. ಇದು ಹಸಿಮೆಣ್ಸಿಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಅಥವಾ ರಂಜಕ ಮಾಡಿಟ್ರೆ. ಈಗ ನಾವು ಇದಕ್ಕೆ ದಾಲನ್ನು ಹಾಕ್ಕೊಳ್ಳೋಣಂತ. ನಾವು ರೆಡಿ ಮಾಡ್ಕೊಂತ ಕೊಲ್ಲಾಪುರ ದಾಲನ್ನು ಹಾಕೋಣಂತ. ಅವು ಕೊಲ್ಲಾಪುರ ದಾಲ್ ಹಾಕ್ರಿ. ಈಗ ಕೊಲ್ಲಾಪುರ ದಾಲ್ ಚಲೋತ್ನಾಗ ಕೈಯಾಡಿಸ್ಕೊಂಡು ನೋಡ್ರಿ. ನೀವು ಕೊಲ್ಲಾಪುರ ದಾಲ್ ಜೊತೆಗೆ ಬಕ್ರಿ ರೈಸ್ ತಿಂದ್ರೆ ಭಾಳ ರುಚಿಯಾಗಿರುತ್ತೆ. ತಾವು ದಯವಿಟ್ಟು ಮನೆಯೊಳಗೆ ಮಾಡಿ ನೋಡಿರಿ. ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ತಮ್ಮೆಲ್ಲ ವಾಟ್ಸಪ್ ಗ್ರೂಪ್ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮೊದಲೇ ಮರಿಬೇಡ್ರಿ. ತಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋ ಹೆಂಗಾಗಿದೆ ಅನ್ನೋದನ್ನು ತಿಳಿಸ್ರಿ ತಾವೆಲ್ಲರೂ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಜೈ ಹಿಂದ್.